ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜ್ಜಿಲ್ಗೆರೆ. ಇವತ್ತು ನಮ್ಮ ಕಬ್ಬಿಗೆ ಉಪ್ಪು ಹಾಕೋಣ ಅಂತ ಬಂದಿದ್ದೀವಿ. ನೋಡಿ, ಉಪ್ಪನ್ನ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಈ ಕಬ್ಬಿಗೆ 2 ತಿಂಗಳಾಗಿದೆ. ಮೊದಲ ತಿಂಗಳಲ್ಲಿ ಯೂರಿಯಾ ಮಾತ್ರ ಕೊಟ್ಟಿದ್ವಿ. ಈ 2ನೇ ತಿಂಗಳಲ್ಲಿ ಯೂರಿಯಾ ಜೊತೆಗೆ ಪೊಟ್ಯಾಶು, ಬೆಳಗುಳ ಮತ್ತು ಬೂದಿ, ಈ 4 ಉಪ್ಪನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ. ಈ ಕಬ್ಬಿಗೆ ಇವಾಗ 2 ತಿಂಗಳಾಗಿದೆ. ಅಂದರೆ 2 ತಿಂಗಳ ನಂತರ ನಾವು ಈ ಉಪ್ಪು ಹಾಕ್ತಾ ಇರೋದು. ಫಸ್ಟೇ ಇವಾಗ ನೀರು ಕಟ್ಟಿದ್ದೀವಿ, ಒಳಗಡೆ ಎಲ್ಲ ನೀರಿದೆ. ನೀರು ಕಟ್ಬಿಟ್ಟು ಅದನ್ನು ತಪ್ಪಾಕ್ಬಿಟ್ಟಿದ್ದೀವಿ. ಏಕೆಂದರೆ ಸ್ವಲ್ಪ ನೀರಿದ್ದರೆ ತರಗಿನ ಅಂಶ ಜಾಸ್ತಿ ಐತೆ, ಅದರಿಂದ ನೀರು ಕಟ್ಟಿದ್ದೀವಿ. ಇನ್ನು ಸ್ವಲ್ಪ ಬೇಗ ಅಬ್ಸರ್ವ್ ಮಾಡಲಿ ಅದು ಪೈರು ಅಂತ. ನಾವು ಮುಂಚೆ ಹೇಳ್ದಂಗೆ ನಾನು ತರಗನ್ನು ಬಿಡೋ ಉದ್ದೇಶ ಏನಪ್ಪ ಅಂದರೆ, ತರಗನ್ನು ಬಿಟ್ಟರೆ ಬೇಗ ತೇವಾಂಶ ಆರಲ್ಲ, ಹಾಗೇ ಇರುತ್ತೆ. ಈ ತರಗ ಬಿಟ್ಟಿಲ್ಲ ಅಂದರೆ 1 ವಾರಕ್ಕೊಂದ್ಸಲ ನೀರು ಕೊಡಲೇಬೇಕು. ಈ ತರಗನ್ನು ಬಿಟ್ಟರೆ 15 ದಿನದವರೆಗೂ ನೀರಿಲ್ಲ ಅಂದ್ರೂ ತಡೆಯುತ್ತೆ, ಏನೂ ತೊಂದರೆ ಇಲ್ಲ. ಫಸ್ಟೇ ಇದಕ್ಕೆಲ್ಲ ಔಷಧಿ ಹೊಡೆದಿದ್ದೀವಿ. ಇವಾಗ ಸಣ್ಣ ಪುಟ್ಟ ಹುಲ್ಲು ಕಡ್ಡಿ ಇದೆ, ಅದೆಲ್ಲನೂ ಒಂದು ಸಲ ಆಯ್ದಾಕಬೇಕು. ತರಗನ್ನು ಬಿಟ್ಟರೆ ಗೊಬ್ಬರದ ಹುಳ ಮತ್ತು ಎರೆಹುಳ ಎಲ್ಲ ಜಾಸ್ತಿ ಆಗುತ್ತೆ. ಈ ಕಬ್ಬಿನ ಮಧ್ಯೆನೇ ತೆಂಗಿನ ಸಸಿನೂ ನೆಟ್ಟಿದ್ದೀವಿ ಈ ಗದ್ದೆಲೂ. ನೋಡಿ, ನಾವೇನು ಗುಳಿ ಮೇಳ ಹಾಕ್ತಿಲ್ಲ, ಡೈರೆಕ್ಟಾಗಿ ಹಂಗೇ ಹಾಕ್ತಿದ್ದೀವಿ. ಎಲ್ಲಿ ಭೂಮಿ ಕಾಣಿಸುತ್ತೆ ಅಲ್ಲಿ ಆ ಉಪ್ಪನ್ನ ಹಾಕ್ತಾಯಿದ್ದೀವಿ. ಏಕೆಂದರೆ ತೇವಾಂಶ ಇರೋದ್ರಿಂದ ಬೇಗ ಅಬ್ಸರ್ವ್ ಮಾಡುತ್ತೆ ಅದು, ಅದರಿಂದ ಆ ತರಗನ ಮೇಲೇ ಹಾಕ್ತಾಯಿದ್ದೀವಿ. ಎಲ್ಲಿ ಭೂಮಿ ಕಾಣುತ್ತೆ ಅಲ್ಲಿ. ಈ ತರಗನ್ನು ಬಿಟ್ಟಿದ್ದೀವಿ. ಇವಾಗಷ್ಟು ಪೈರು ಚೆನ್ನಾಗಿ ಕಾಣಲ್ಲ. ಇದು ಒಂದು 4 ರಿಂದ 5 ತಿಂಗಳು ಹೋದ್ಮೇಲೆ ಈ ತರಗೆಲ್ಲ ನೀಟಾಗಿ ಕೊಳೆತು ಒಳ್ಳೆ ಗೊಬ್ಬರ ಆಗುತ್ತೆ. ಆಮೇಲೆ